ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಈಗ ಹೇಗಿದೆ? ಶ್ರೀಗಳನ್ನ ನೋಡಿದಂತ ಗಣ್ಯರು ಯಾವ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ? ಇನ್ನು ವೈದ್ಯರು ಚಿಕಿತ್ಸೆ ನೀಡ್ತಾ ಇರುವಂತಹ ವೈದ್ಯರು ಶ್ರೀಗಳ ಆರೋಗ್ಯದ ಬಗ್ಗೆ ಏನ್ ಮಾಹಿತಿ ಕೊಟ್ಟಿದ್ದಾರೆ? ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಡೆದಾಡುವ ದೇವರು ಹೇಗಿದ್ದಾರೆ? ನಡೆದಾಡುವ ದೇವರ ಆರೋಗ್ಯ ಸದ್ಯಕ್ಕೆ ಹೇಗಿದೆ? ಮಠದಲ್ಲಿ ಕೊಡ್ತಾ ಇರುವಂತಹ ಚಿಕಿತ್ಸೆಗೆ ಶ್ರೀಗಳು ಸ್ಪಂದಿಸ್ತಾ ಇದ್ದಾರಾ? ಈ ಬಗ್ಗೆ ನ್ಯೂಸ್ 18 ನಲ್ಲಿ ಪೇನ್ ಟು ಪೇನ್ ಮಾಹಿತಿಯನ್ನ ಕೊಡ್ತೀವಿ. ಇನ್ನು ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಕಿರಿಯ ಶ್ರೀಗಳು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಚಿಕಿತ್ಸೆಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಸಿದ್ಧಗಂಗಾ ಶ್ರೀ ಬಗ್ಗೆ ಕಿರಿಯ ಶ್ರೀಗಳು ಒಂದಿಷ್ಟು ಮಾಹಿತಿಯನ್ನ ಇದೀಗ ಕೊಟ್ಟಿದ್ದಾರೆ. ಯಾವ ರೀತಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಕಿರಿಯ ಶ್ರೀಗಳು ಅಂತ. ನಡೆದಾಡುವ ದೇವರ ಆರೋಗ್ಯ ಪರಿಸ್ಥಿತಿ ಬಗ್ಗೆ ಭಕ್ತರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಶ್ರೀಗಳಿಗೆ ಏನಾಗಿದೆ, ಹಾಗಾದ್ರೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ ಅಂತ ಇವತ್ತು ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಭಕ್ತರು ಶ್ರೀಗಳ ದರ್ಶನವನ್ನ ಮಾಡಬೇಕು, ನಮಗೆ ನೋಡೋದಕ್ಕೆ ಬಿಡಿ ಅಂತ ಹಠ ಹಿಡಿದು ಮಠದತ್ತ ಧಾವಿಸಿ ಬರ್ತಾ ಇದ್ದಾರೆ. ಆದ್ರೆ ಅಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಸದ್ಯಕ್ಕೆ. ಇನ್ನು ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಬಗ್ಗೆ ಕಿರಿಯ ಶ್ರೀಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿದೆ ಸದ್ಯಕ್ಕೆ ಅವರ ಆರೋಗ್ಯ ಪರಿಸ್ಥಿತಿ ಅಂತ. ಹಾಗಾದ್ರೆ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಕಿರಿಯ ಶ್ರೀಗಳು ಹೇಳಿದ್ದೇನು, ಆರೋಗ್ಯ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿಯಾಗಿದೆ ಅಂತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ವೈದ್ಯರು ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಯಾವ ರೀತಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಸದ್ಯಕ್ಕೆ ಹೆಲ್ತ್ ಕಂಡೀಷನ್ ಯಾವ ರೀತಿಯಾಗಿದೆ ಅಂತ. ಮಧ್ಯಾಹ್ನದ ಸಂದರ್ಭದಲ್ಲಿ ಒಂದು ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಆಗಿತ್ತು. ಅಂದ್ರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಶ್ರೀಗಳ ಆರೋಗ್ಯ ಯಾವ ರೀತಿಯಾಗಿದೆ, ಯಾವ ರೀತಿಯೆಲ್ಲ ಟ್ರೀಟ್ಮೆಂಟ್ ಸದ್ಯಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ ಡಾಕ್ಟರ್ಸ್ ಒಂದು ಹೆಲ್ತ್ ಬುಲೆಟಿನ್ ಅನ್ನ ರಿಲೀಸ್ ಮಾಡಿದ್ರು. ಅದರಲ್ಲಿ ಶ್ರೀಗಳು ಸದ್ಯಕ್ಕೆ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಮಠದಲ್ಲಿ ಕೊಡ್ತಾ ಇರುವಂತ ಚಿಕಿತ್ಸೆಗೆ ಇದೀಗ ಸ್ಪಂದಿಸ್ತಾ ಇದ್ದಾರಾ? ಒಂದೇ ಸಮನೆ ಹಠ ಹಿಡಿದು ಕೂತಿದ್ರು ಶ್ರೀಗಳು, ನಾನು ಆಸ್ಪತ್ರೆಯಲ್ಲಿ ಇರಲ್ಲ, ನನ್ನ ಮಠಕ್ಕೆ ಕರ್ಕೊಂಡು ಹೋಗಿ ಅಂತ. ಹಾಗಾಗಿ ಮಠಕ್ಕೆ ಇದೀಗ ಶಿಫ್ಟ್ ಮಾಡಿ ಅಲ್ಲೇ ವೈದ್ಯರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ವಿಚಾರಣೆ ಆಗ್ತಾನೆ ಇದೆ. ಗಂಟೆಗೊಮ್ಮೆ ಆರೋಗ್ಯವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಕಿರಿಯ ಶ್ರೀಗಳ ಜೊತೆ ದೂರವಾಣಿಯಲ್ಲೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಗಂಟೆಗೊಂದ್ಸಲಿ ಫೋನ್ ಮಾಡ್ತಾ ಇದ್ದಾರೆ, ಹೇಗಿದೆ ಶ್ರೀಗಳ ಆರೋಗ್ಯ ಅಂತ. ಕಿರಿಯ ಶ್ರೀಗಳಿಗೆ ಫೋನ್ ಮಾಡೋ ಮುಖಾಂತರವಾಗಿ ಕುಮಾರಸ್ವಾಮಿ ಅವರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹೆಂಗಿದೆ ಪರಿಸ್ಥಿತಿ ಆ ಬಗ್ಗೆ ಅವರು ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತು ಅಥವಾ ನಾಳೆ ಅವರು ಮಠಕ್ಕೆ ಭೇಟಿಯನ್ನ ಕೊಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಆರೋಗ್ಯದ ಬಗ್ಗೆ ನಿಗಾ ವಹಿಸಿದೆ ಸರ್ಕಾರ. ಪದೇ ಪದೇ ಕರೆ ಮಾಡಿ ಸಿಎಂ ಕುಮಾರಸ್ವಾಮಿ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸಿದ್ದಲಿಂಗ ಸ್ವಾಮೀಜಿ ಜೊತೆ ಅಂದ್ರೆ ಕಿರಿಯ ಶ್ರೀಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಸಿಎಂ ಕುಮಾರಸ್ವಾಮಿ ಇದ್ದಾರೆ. ಗಂಟೆಗೊಮ್ಮೆ ಕಾಲ್ ಮಾಡೋ ಮುಖಾಂತರವಾಗಿ ಸದ್ಯಕ್ಕೆ ಶ್ರೀಗಳ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತ ಚರ್ಚೆಯನ್ನ ಮಾಡ್ತಾನೆ ಇದ್ದಾರೆ. ಇನ್ನು ಚಿಕಿತ್ಸೆ ಬಗ್ಗೆ ಕೂಡ ಕಿರಿಯ ಶ್ರೀಗಳ ಜೊತೆ ಮಾಹಿತಿಯನ್ನ ಕುಮಾರಸ್ವಾಮಿ ಅವರು ಪಡ್ಕೊಳ್ತಾನೆ ಇದ್ದಾರೆ. ಅವರು ಕೂಡ ಭೇಟಿ ಕೊಡ್ತಾರೆ ಇವತ್ತು ಅಥವಾ ನಾಳೆ ಮಠಕ್ಕೆ ಭೇಟಿಯನ್ನ ಕೊಡ್ತಾರೆ ಕುಮಾರಸ್ವಾಮಿ ಅವರು ಅನ್ನೋ ಮಾಹಿತಿ ಇದೆ. ಅದಕ್ಕೂ ಮುಂಚೆ ಅವರು ಪದೇ ಪದೇ ಕಿರಿಯ ಶ್ರೀಗಳಿಗೆ ದೂರವಾಣಿ ಮುಖಾಂತರವಾಗಿ ಕೇಳ್ತಾನೆ ಇದ್ದಾರೆ, ಹೇಗಿದೆ ಹಿರಿಯ ಸ್ವಾಮೀಜಿಗಳ ಆರೋಗ್ಯ ಸದ್ಯಕ್ಕೆ, ಯಾವ ರೀತಿ ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ, ಏನ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ಈ ಸಾಧಕ ಬಾಧಕಗಳ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡ್ತಾನೆ ಇದ್ದಾರೆ. ಈಗ ಆಸ್ಪತ್ರೆಗೆ ಹೋಗಿ ಬಂದವರೆಲ್ಲ ಹೇಳ್ತಾ ಇರೋದು ಸದ್ಯಕ್ಕೆ ಸ್ವಲ್ಪ ಕ್ರಿಟಿಕಲ್ ಆಗಿದ್ದಾರೆ, ಸೀರಿಯಸ್ ಆಗಿದ್ದಾರೆ, ಗಂಭೀರವಾಗಿದೆ ಅವರ ಆರೋಗ್ಯ ಪರಿಸ್ಥಿತಿ ಅಂತ ಹೇಳ್ತಾ ಇರೋದ್ರಿಂದ ಒಂದ್ ರೀತಿ ಆತಂಕದ ವಾತಾವರಣ ಎಲ್ಲ ಕಡೆ ಈಗ ನಿರ್ಮಾಣ ಆಗಿದೆ. ಭಯ ಆವರಿಸಿದೆ, ಎಲ್ಲರಲ್ಲೂ ಕೂಡ ಆತಂಕ ಇದೆ, ಭಕ್ತರಲ್ಲೂ ಕೂಡ. ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ಕೂಡ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ ಕಿರಿಯ ಸ್ವಾಮೀಜಿಗಳ ಜೊತೆ. ಏನಾಗಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ವೈದ್ಯರು ಕೊಡ್ತಾ ಇದ್ದಾರೆ ಅಂತ. ಇನ್ನು ಶ್ರೀಗಳ ಆರೋಗ್ಯ ಚಿಂತಾಜನಕವಾಗಿದೆ. ಸಿದ್ಧಗಂಗಾ ಹಿರಿಯ ಶ್ರೀಗಳು ಇಚ್ಛಾಮರಣಿ ಅವರು ದರ್ಶನದ ಬಳಿಕ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಡುಸಿದ್ದೇಶ್ವರ ಸ್ವಾಮೀಜಿ ಇವತ್ತು ಸಿದ್ಧಗಂಗಾ ಶ್ರೀಗಳನ್ನ ನೋಡಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಅವರ ಆರೋಗ್ಯ ಪರಿಸ್ಥಿತಿ ಬಗ್ಗೆ. ಸಿದ್ಧಗಂಗಾ ಹಿರಿಯ ಶ್ರೀಗಳು ಇಚ್ಛಾಮರಣಿ, ಅವರ ಆರೋಗ್ಯ ಸದ್ಯಕ್ಕೆ ಚಿಂತಾಜನಕವಾಗಿದೆ, ಗಂಭೀರ ಸ್ಥಿತಿಯಲ್ಲಿ ಅವರ ಆರೋಗ್ಯ ಇದೆ, ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಶ್ರೀಗಳು ಇದ್ದಾರೆ. ಅಷ್ಟೇ ಅಲ್ಲ, ಅವರು ಇಚ್ಛಾಮರಣಿ. ವೈದ್ಯರು ಎಲ್ಲಾ ರೀತಿಯ ಪರೀಕ್ಷೆಯನ್ನ ಶ್ರೀಗಳಿಗೆ ಸದ್ಯಕ್ಕೆ ಮಾಡ್ತಾ ಇದ್ದಾರೆ.
ಭಗವಂತ ಸೇವೆಯಲ್ಲಿ ಲೀನವಾಗಲಿ ಎಂಬ ಸಂಕಲ್ಪ ಅವರಲ್ಲಿ ಇದೆ. ಹಾಗಾಗಿ ಒಳ್ಳೆ ದಿನ ಒಳ್ಳೆ ಸಮಯದಲ್ಲಿ ಶಿವನ ಪಾದವನ್ನ ಸೇರಬೇಕು ಅಂತ ಸ್ವಾಮೀಜಿ ಕೂಡ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಕಾಡುಸಿದ್ದೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. 1 ತಿಂಗಳಿಂದ ಒಂದೇ ಸ್ಥಿತಿಯಲ್ಲಿ ಅವರು ಇದ್ದಾರೆ. ಅದು ಭಗವಂತನಿಗೆ ಮೆಚ್ಚುಗೆ ಆಗಿದೆ. ಡಾಕ್ಟರ್ ಸಲಹೆ ಅಲ್ಲ, ಅವರು ಇಚ್ಛಾಮರಣಿಗಳು ಅಂತ ಹೇಳಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ಭಗವಂತನಲ್ಲಿ ಲೀನವಾಗುವ ಕರೆ ಬಂದಾಗ ಸ್ವಾಮೀಜಿಗಳು ಲೀನವಾಗ್ತಾರೆ. ಉತ್ತರಾಯಣ ಪುಣ್ಯ ಕಾಲಕ್ಕಾಗಿ ಕಾಯ್ತಾ ಇದ್ರು, ಅದೀಗ ಮುಗಿದು ಹೋಗಿದೆ. ಅವರ ಗುರುಗಳು ಉದ್ಧಾನ ಶಿವಯೋಗಿಗಳ ಆರಾಧನೆ ಆಗಿದೆ ಅನ್ನೋ ಮಾತನ್ನ ಕಾಡುಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಸ್ಟೇಟ್ಮೆಂಟ್ ನಿಂದ ಒಂದಿಷ್ಟು ಆತಂಕ ಇದೀಗ ಭಕ್ತರಲ್ಲಿ ಜಾಸ್ತಿ ಆಗ್ತಾ ಇದೆ. ಶಿವಯೋಗಿಗಳ ಆಶೀರ್ವಾದದಿಂದ ಒಳ್ಳೆ ಸ್ಥಾನ ಸೇರ್ತಾರೆ. ಒಳ್ಳೆ ಸಮಯದಲ್ಲಿ ಭಗವಂತನಲ್ಲಿ ಲೀನವಾಗೋಕೆ ಅವರು ಕಾಯ್ತಾ ಇದ್ದಾರೆ. ಆ ಸಮಯಕ್ಕಾಗಿ ನಾವು ಕೂಡ ಪ್ರಾರ್ಥನೆ ಮಾಡೋಣ ಅಂತ ಇದೀಗ ಕಾಡುಸಿದ್ದೇಶ್ವರ ಮಠದ ಶ್ರೀ ಕರಿವೃಷಭ ದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿಗಳು ಹೇಳಿಕೆಯನ್ನ ಕೊಟ್ಟಿರೋದು. ಪರಮ ಪೂಜ್ಯರ ನಮ್ಮ ನಾಡಿನ ನಡೆದಾಡುವ ದೇವರು ಶತಾಯುಷ್ಯಗಳು. ಅವರ ಆರೋಗ್ಯ ಭಾಳ ಚಿಂತಾಜನಕವಾಗಿರ್ತಕ್ಕಂಥದ್ದು. ಭಗವಂತ ಆದಷ್ಟು ಒಳ್ಳೆಯ ರೀತಿಯಿಂದ ಆ ಭಗವಂತನ ಸೇವೆಯಲ್ಲಿ ಅವರು ಲೀನವಾಗಲಿ ಅಂತಕ್ಕಂಥ ಒಂದು ಸಂಕಲ್ಪದಲ್ಲಿ ನಾವಿದ್ದೀವಿ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಡಾಕ್ಟ್ರು ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆರೋಗ್ಯ ಚಿಂತನೆಯಲ್ಲಿದ್ದಾರೆ. ಅವರ ಆರೋಗ್ಯ ಭಾಗ್ಯ ವಯಸ್ಸಿನ ಪ್ರಮಾಣದಲ್ಲಿರ್ತಕ್ಕಂಥದ್ದು. ಆ ಭಗವಂತನ ಕೃಪಾಶೀರ್ವಾದದಿಂದ ಒಳ್ಳೆಯ ದಿನ ಒಳ್ಳೆಯ ಸಮಯ ಅವರು ಶಿವನ ಪಾದ ಸೇರಲಿ ಅಂತಕ್ಕಂಥ ಸನ್ನಿವೇಶದ ಸಂಕಲ್ಪವನ್ನು ಗಮನಿಸಿದ್ದೀವಿ. ಯಥಾವತ ಇದ್ದಾರೆ ಅವರು. ಯಥಾ ರಾಜ ತಥಾ ಪ್ರಜಾ ಎಂಬುದಂತೆ ಒಂದು ತಿಂಗಳ ಏನು ನೋಡ್ತಾ ಇದ್ವಿ, ಇವತ್ತು ಅದೇ ಸ್ಥಿತಿಯಲ್ಲೇ ಇದ್ದಾರೆ. ಅವರ ಪರಿಸ್ಥಿತಿ ಭಗವಂತನಿಗೆ ಪ್ರೀತಿ. ಅವರು ಇಷ್ಟಲಿಂಗ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರು ನಿರಂತರವಾಗಿರ್ತಕ್ಕಂಥ ಸೇವೆಯಲ್ಲಿರ್ತಕ್ಕಂಥವರು. ಭಗವಂತನ ಸಮಾಜದ ಎಲ್ಲ ರೀತಿಯ ಅಗ್ರಗಣ್ಯ ಸ್ಥಾನದಲ್ಲಿ ಸೇವೆ ಮಾಡಿರ್ತಕ್ಕಂಥವರು. ಒಳ್ಳೆ ಘನ ಪದವಿಯಲ್ಲಿ ಶಿವನ ಪಾದ ಸೇರಲಿ ಅಂತಕ್ಕಂಥದ್ದು ನಮ್ಮ ಸಂಕಲ್ಪ. ಪರಮ ಪೂಜ್ಯರ ನಮ್ಮ ನಾಡಿನ ನಡೆದಾಡುವ ಇನ್ನು ಸಿದ್ಧಗಂಗಾ ಮಠಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಭೇಟಿ ನೀಡಿದ್ದು ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಜೊತೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್, ಸಚಿವ ಎಸ್ಆರ್ ಶ್ರೀನಿವಾಸ್, ಹಾಗೆಯೇ ಶಾಸಕ ಗೌರಿಶಂಕರ್, ಎಂಎಲ್ಸಿ ಶರವಣ, ಬೆಮೆಲ್ ಕಾಂತರಾಜು ಕೂಡ ಆಗಮಿಸಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ವಿಚಾರಿಸಿದ ಬಳಿಕ ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ ದೇವೇಗೌಡರು ಎಲ್ಲವನ್ನೂ ಜಯಿಸಿಕೊಂಡು ಬಂದಿದ್ದಾರೆ. ಆರೋಗ್ಯ ಸಮಯವಾದರೂ ಗೆಲ್ಲುತ್ತಾ ಬಂದಿದ್ದಾರೆ. ಇನ್ನು ಉತ್ತರಾಯಣ ಪುಣ್ಯಕಾಲ ಆರಂಭವಾಗಿದೆ. ಪುಣ್ಯಕಾಲದಲ್ಲಿ ಭಗವಂತ ಕರೆದಾಗ ತೆರಳುತ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗುರುಗಳವರ ದರ್ಶನ ಮಾಡೋದು ಸ್ವಾಭಾವಿಕವಾಗಿ 111 ವರ್ಷ ಇದೀಗ ಅವರಿಗೆ. ಇಷ್ಟು ವರ್ಷ ಈ ಪೀಠದಲ್ಲಿ ಸುಮಾರು 89 ವರ್ಷ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾಸು, ಅನ್ನದಾಸು, ಪ್ರಪಂಚದ ಎಲ್ಲ ಕಡೆ ಇದ್ದಾರೆ. IAS, IPS, IFS. ಬಹುಶಃ ಈ ಸಂಸ್ಥೆ ಈ ರಾಷ್ಟ್ರದಲ್ಲಿ ಮೊದಲನೇ ಬಾರಿಗೆ ವಿದ್ಯಾದಾನವನ್ನು ಮಾಡತಕ್ಕಂಥದ್ದು, ಅನ್ನದಾಸೋಹ ಮಾಡತಕ್ಕಂಥದ್ದು, ನಡೆದಾಡುವ ದೇವರು ಅನ್ನೋದನ್ನು ಜನಸಾಮಾನ್ಯರೇ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಹೇಳೋದು ಇನ್ನೊಬ್ಬರು ಹೇಳೋದಿಲ್ಲ. ಪ್ರಕೃತಿ ನಿಯಮ, ಪುನರಪಿ ಜನನ ಪುನರಪಿ. ಆದರೆ ಇಂಥವ್ರಿಗೆ ಮತ್ತೆ ಪುನರಪಿ ಜನನ ಆಗಲ್ಲ ಅಂತ ನನ್ನ ಭಾವನೆ. ಅವರು ಪರಮೇಶ್ವರನ ಸಾನ್ನಿಧ್ಯಕ್ಕೂ ಹೋಗುವಂಥ ಒಂದು ಮೋಕ್ಷಕ್ಕೆ ದಾರಿ ಮಾಡಿಕೊಂಡಿದೆ. ಆ ಜೀವನವೇ ಹಾಗೆ ಸ್ಪಷ್ಟವಾಗಿ ನಡ್ಕೊಂಡು ಬಂದಿದೆ. ಕೆಲವು ಆರೋಗ್ಯದ ಏರುಪೇರಾದರೂ ಅದನ್ನೆಲ್ಲ ಭಗವಂತನ ಅನುಗ್ರಹದಿಂದ ಜಯಿಸ್ಕೊಂಡೇ ಬಂದಿದ್ದಾರೆ. ಅಂದರೆ ಒಂದಲ್ಲ ಒಂದಿನ ಭೀಷ್ಮ ಕೂಡ ಕೊನೆಗೆ ಆ ಸಾವನ್ನು ತಡೆಯೋ ಶಕ್ತಿ ಇತ್ತು ಅವರಿಗೆ. ಆದರೆ ಅದರ ಉದ್ದೇಶ ಉತ್ತರಾಯಣ ಪುಣ್ಯಕಾಲ ಬರಲಿ. ಅದರಿಂದ ಇಂಥ ದಿನ ಅಂತ ಹೇಳಲಿಕ್ಕೆ ಬರಲ್ಲ ನಾನು. ಉತ್ತರಾಯಣ ಪುಣ್ಯಕಾಲ ಮೊನ್ನೆಯಿಂದ ಪ್ರಾರಂಭ ಆಗಿದೆ.
ಅವನು ಕರಿಬೇಕಷ್ಟು. ಗುರುಗಳವರ ದರ್ಶನ ಮಾಡಿ. ಇನ್ನು ಸಿದ್ಧಗಂಗಾ ಮಠದಲ್ಲೇ ಶ್ರೀಗಳಿಗೆ ಸದ್ಯಕ್ಕೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಠಕ್ಕೆ ಸಾಕಷ್ಟು ಗಣ್ಯರು ಭೇಟಿಯನ್ನ ಬೆಳಗ್ಗೆಯಿಂದಲೂ ಕೊಡ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿಯಾಗಿದೆ, ಶ್ರೀಗಳ ಆರೋಗ್ಯ ಪರಿಸ್ಥಿತಿ ಜೊತೆಗೆ ಮಠದಲ್ಲಿ ಏನೆಲ್ಲ ಬೆಳವಣಿಗೆಗಳು ಚಟುವಟಿಕೆಗಳು ನಡೀತಾ ಇವೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕಿರಣ್ ಹಾಗೇನೆ ವಿಠಲ್ ಕುಮಾರ್ ಸಿದ್ಧಗಂಗಾ ಮಠದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿರ್ತಾರೆ. ಅವರಿಂದ ಮಾಹಿತಿಯನ್ನ ಪಡ್ಕೋತೀನಿ. ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್. ಸಿದ್ಧಗಂಗಾ ಶ್ರೀಗಳ ಸದ್ಯದ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಮಠದ ಸುತ್ತಮುತ್ತ ಯಾವ ರೀತಿ ಚಟುವಟಿಕೆಗಳು ಸದ್ಯಕ್ಕೆ ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ವಿಠಲ್ ಆಲ್ರೆಡಿ ಈಗ ಸಾಕಷ್ಟು ಗಣ್ಯರು ಮಠಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಶ್ರೀಗಳನ್ನ ನೋಡಿ ಬರ್ತಾ ಇದ್ದಾರೆ. ಅವರ ಹೇಳಿಕೆಗಳು ಒಂದಿಷ್ಟು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಭಕ್ತರು ಮೊದಲೇ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಗಣ್ಯರ ಹೇಳಿಕೆಗಳು ಮತ್ತಷ್ಟು ಆತಂಕವನ್ನ ಜಾಸ್ತಿ ಮಾಡ್ತಿದೆ. ಸದ್ಯಕ್ಕೆ ಆ ವಾತಾವರಣದಲ್ಲಿ ಏನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೀವು ವಿಠಲ್? ಶರ್ಮಿತಾ, ಏನು ಗಣ್ಯರ ಜೊತೆಗೆ ವೈದ್ಯರ ಹೇಳಿಕೆಯು ಕೂಡ ಸ್ವಲ್ಪ ಮಟ್ಟಿಗೆ ಭಕ್ತರಲ್ಲಿ ಆತಂಕ ಮೂಡಿಸಿದೆ ಎನ್ಬೋದು. ಯಾಕಂದರೆ ಕಳೆದ 2 ದಿನಗಳಿಂದ ಶ್ರೀಗಳು ದ್ರವಾಹಾರನೂ ಸೇವಿಸಿಲ್ಲ ಅಂತೇಳಿ ಅವರೊಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಏನು ಈಗಾಗಲೇ ಕಳೆದ 12 ದಿನಗಳಿಂದ ಶ್ರೀಗಳು ಏನು ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ರು, ಅವಾಗಲೂ ಕೂಡ ಅವರು ದ್ರವಾಹಾರನ ಸೇವಿಸ್ತಿದ್ರು. ಆದರೆ ಇಲ್ಲಿಗೆ ಕರ್ಕೊಂಬಂದಾದ ನಂತರ ಅವರು ಏನು ಇಲ್ಲಿ ದ್ರವಾಹಾರನ ನಿಲ್ಲಿಸಿರತಕ್ಕಂಥದ್ದು. ಮತ್ತು ಏನು ನಿನ್ನೆ ಸಂಜೆನೂ ಕೂಡ ಅವರು ಯಾವುದೇ ರೀತಿಯಾದಂಥ ದ್ರವಾಹಾರನ ಸೇವಿಸಿಲ್ಲ. ಮತ್ತೆ ಈಗಾಗಲೇ ಅವರು ಇದೊಂದು ಸಮಸ್ಯೆ ಬಿಟ್ಟರೆ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಅವ್ರಿಗೆ ಮೇನ್ ಬೇಕಾಗಿರೋದು ಫುಡ್. ಆದರೂ ಕೂಡ ಅವ್ರಿಗೆ ನಿಶಕ್ತಿ ಕಳೆಯೋದಕ್ಕೆ ಫುಡ್ಡೇ ಸಪೋರ್ಟ್ ಮಾಡ್ತಿಲ್ಲ. ಅಂದರೆ ಎಲ್ಲ ಒಂದು ಕಡೆ ವೈದ್ಯರ ಹೇಳಿಕೆನೂ ಕೂಡ ಒಂದು ಕಡೆ ಗೊಂದಲಾಗುತ್ತೆ. ಮತ್ತು ಇನ್ನೊಬ್ರು ಏನು ನೊಣವಿನಕೆರೆ ಮಠಾಧೀಶರಾದ ಇವರು ಕೂಡ ಹೇಳ್ತಾ ಇದ್ರು, ಏನು ಕರಿಬಸವ ಶ್ರೀಗಳು ಕೂಡ ಹೇಳ್ತಾ ಇದ್ರು ಅವರ ಆರೋಗ್ಯ ಆದಷ್ಟು ಬೇಗ ಗುಣವಾಗಲಿ ಅಂತ. ಒಂದು ನಿಟ್ಟಿನಲ್ಲಿ ಹೇಳಿದ್ರೆ ಮತ್ತೊಂದು ಕಡೆ ಪೂರ್ವಾಣಯ ಕಾಲಕ್ಕೆ ಬಂದು ಉತ್ತರಾಯಣ ಕಾಲಕ್ಕೆ ಬಂದಿದ್ದಾರೆ. ಸೊ ಈಗ ಅವರು ಆದಷ್ಟು ಬೇಗ ಅಂದರೆ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳಿ ಅವರು ಒಂದು ಗೊಂದಲದ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅವರ ಆರೋಗ್ಯ ದೃಷ್ಟಿಯನ್ನು ನೋಡ್ತಕ್ಕಂಥದ್ರೆ ಅವರ ಹೃದಯ ಮತ್ತು ಏನು ಲಂಗ್ಸ್ ಮತ್ತು ಅವ್ರ ಎಲ್ಲ ಪಾರ್ಟ್ಸ್ಗಳು ಕೂಡ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಏನು ಈ ಒಂದು ಉಸಿರಾಟದ ತೊಂದರೆ, ಏನು ಮೇಯ್ನಾಗಿ ಉಸಿರಾಟ ತೊಂದರೆ ಕೂಡ ಅವರಿಗೆ ಭಾಳಷ್ಟು ಕಾಡ್ತಾ ಇರತಕ್ಕಂಥದ್ದು. ಕಳೆದ 12 ದಿನಗಳಿಂದನೂ ಕೂಡ ಅವರು ಏನು ವೆಂಟಿಲೇಟರಲ್ಲೇ ಅವರು ಉಸಿರಾಡ್ತಕ್ಕಂಥ ಕೆಲಸ ಮಾಡ್ತಾ ಇರೋದು. ಮತ್ತು ಅರ್ಧ ಗಂಟೆಗಿಂತ ಹೆಚ್ಚಿನದಾಗಿ ಅವರು ಉಸಿರಾಟ ಮಾಡೋದಕ್ಕೆ ಆಗ್ತಾ ಇಲ್ಲ, ಸ್ವತಂತ್ರವಾಗಿ ಉಸಿರಾಟ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಕಸ್ಮಾತ್ ಅರ್ಧ ಗಂಟೆಗೆ ಮುಂಚೆ ಅವ್ರು ಏನಾದರೂ ಉಸಿರಾಟ ಹಾಗೆ ಬಿಟ್ಟರೆ ಅವರು ತುಂಬ ಸುಸ್ತಾಗ್ತಾರೆ. ಮತ್ತೆ ಅವ್ರಿಗೆ ವೆಂಟಿಲೇಟರ್ ಹಾಕಿ ಅವ್ರಿಗೆ ಏನು ನಿಶಕ್ತಿ ಕಳೆಯೋದಕ್ಕೆ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಟ್ಟು ಮತ್ತು ಅವ್ರಿಗೆ ಕೇವಲ ಬರೀ ಔಷಧಿಗಳಿಂದನೇ ಅವ್ರನ್ನ ಗುಣಮುಕ್ತರಾದಾಗ ಮಾಡೋಕ್ಕಾಗೋದಿಲ್ಲ. ಅವರಲ್ಲಿ ಏನಾದರೂ ರಕ್ತ ಕಣಗಳು ಉತ್ಪತ್ತಿ ಆಗಬೇಕು. ಆದರೆ ಅವರಿಗೆ 112 ವರ್ಷ ಆಗಿರೋದ್ರಿಂದ ಅವರ ದೇಹದಲ್ಲಿ ರಕ್ತ ಕಣಗಳ ಉತ್ಪತ್ತಿ ತೀರಾ ಕಡಿಮೆ ಆಗ್ತಾ ಇದೆ. ಸೊ ಹಿಂಗಾಗಿ ಮತ್ತೊಂದು ಕಡೆ ಆಲ್ಬಮಿನ್ ಸಮಸ್ಯೆನೂ ಕೂಡ ಇದೆ. ಪ್ರೋಟೀನ್ ಅಂಶನೂ ಕೂಡ ಅವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಅಂತ ವೈದ್ಯರ ಖಚಿತಪಡಿಸಿದ್ದಾರೆ. ಮತ್ತು ಏನು ಆಲ್ಬಮಿನ್ ಅಂಶ ಕಡಿಮೆ ಆಗ್ತಾ ಇರೋದು ಅದು ಕಡಿಮೆ ಆದರೆ ಇಲ್ಲಿ ಏನು ಶ್ವಾಸಕೋಶದಲ್ಲಿ ನೀರಿನಂಶ ಜಾಸ್ತಿ ಆಗುತ್ತೆ. ಶ್ವಾಸಕೋಶದಲ್ಲಿ ನೀರಿನಂಶ ಸಂಖ್ಯೆ ಜಾಸ್ತಿ ಆದರೆ ಅವರಿಗೆ ಉಸಿರಾಟಕ್ಕೆ ತೀವ್ರವಾಗಿ ತೊಂದರೆ ಆಗುತ್ತೆ. ಇದೆಲ್ಲ ಒಂದು ಕಡೆ ಅವರ ದೇಹದಲ್ಲಿ ಎಲ್ಲ ಮೆಡಿಸಿನ್ನಿಂದನೇ ಆಪರೇಟ್ ಆಗಬೇಕಾಗಿದೆ ಶರ್ಮಿತಾ. ಓಕೆ ವಿಠಲ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಮಠದಲ್ಲಿ ಯಾವ ರೀತಿ ಸದ್ಯಕ್ಕೆ ಚಟುವಟಿಕೆಗಳು ನಡೀತಾ ಇದೆ? ಕಿರಣ್, ನಾವು ಆಲ್ರೆಡಿ ಗಣ್ಯರ ಮಾತುಗಳನ್ನ ಕೇಳಿದ್ವಿ. ವೈದ್ಯರು ಕೂಡ ಒಂದು ರೀತಿ ಆತಂಕವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಕುಮಾರಸ್ವಾಮಿ ಅವರು ಹಾಗೇನೆ ಪರಮೇಶ್ವರ್ ಅವರು ಕೂಡ ಇವತ್ತು ಅಥವಾ ನಾಳೆ ಮಠಕ್ಕೆ ವಿಸಿಟ್ ಮಾಡ್ತಾರೆ ಅಂತ ಮಾಹಿತಿ ಸಿಕ್ಕಿದೆ. ಯಡಿಯೂರಪ್ಪ ಅವರು ಕೂಡ ದೆಹಲಿಯಿಂದ ನೇರವಾಗಿ ತುಮಕೂರಿಗೆ ಬರ್ತಾರೆ ಮಠಕ್ಕೆ ಶ್ರೀಗಳನ್ನ ನೋಡೋಕೆ ಅಂತ. ಹಾಗಾಗಿ ಈ ಮಠದ ಆವರಣದಲ್ಲಿ ಚಟುವಟಿಕೆಗಳನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ನಿಮ್ ಕಣ್ಣಿಗೆ ಯಾವ ರೀತಿ ಕಾಣಿಸ್ತಾ ಇದೆ ಕಿರಣ್? ಖಂಡಿತ ಶಬ್ದ ಏನಂದ್ರೆ ಸಿದ್ಧಗಂಗಾ ಶ್ರೀಗಳ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಾಕಷ್ಟು ಗಣ್ಯರು ಇಲ್ಲಿಗೆ ವಿಸಿಟ್ ಕೊಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಸಾಕಷ್ಟು ಗಣ್ಯರು ಬರ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಏನು ಮಠದ ಆವರಣದಲ್ಲೂ ಸಹ ಸಾಕಷ್ಟು ಆತಂಕಗೊಂಡಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಭಕ್ತರಾಗಿರ್ಬೋದು. ಬೆಳಗ್ಗೆಯಿಂದಲೂ ಸಹ ಏನು ನಿನ್ನೆ ರಾತ್ರಿ 3:30 ಸುಮಾರಿಗೆ ಮಠಕ್ಕೆ ಸ್ವಾಮೀಜಿಯನ್ನ ಕರೆತಂದ್ರು. ಆ ನಂತರ ಸಾಕಷ್ಟು ಮಂದಿ ಬೆಳಗ್ಗೆಯಿಂದಲೂ ಸಹ ಮಠಕ್ಕೆ ಭೇಟಿ ನೀಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಸಹ ಆ ಮಠದ ಭಕ್ತರು ಮತ್ತೆ ವಿದ್ಯಾರ್ಥಿಗಳೇನಿದ್ರೆ ಸ್ವಾಮೀಜಿಯನ್ನ ನೋಡೋದಕ್ಕೆ ಆತೋರ್ತಾ ಇರ್ತಕ್ಕಂಥದ್ದು. ಇವತ್ತು ಸಂಜೆ ಇಲ್ಲ ನಾಳೆ ಮಠದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗುವುದು ಅಂತ ಸಹ ಕಿರಿಯ ಶ್ರೀಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಆರೋಗ್ಯದ ಬಗ್ಗೆ ನೋಡಿದ್ರೆ ಏನು ಆಪ್ತ ವೈದ್ಯರಾಗಿರ್ತಕ್ಕಂಥ ಪರಮೇಶ್ ಹೇಳ್ತಾ ಇರ್ತಕ್ಕಂಥ ಪ್ರಕಾರ ಅವ್ರಿಗೆ ವೆಂಟಿಲೇಟರ್ ಅಲ್ಲಿ ಸಹ ಇನ್ನೂ ಸಹ ವೈದ್ಯಕೀಯ ಚಿಕಿತ್ಸೆ ಮುಂದುವರೆದಿರ್ತಕ್ಕಂಥದ್ದು. 1 ಗಂಟೆಗಳ ಕಾಲ ಉಸಿರಾಟ ನಡೆಸ್ತಾರೆ. ನಂತರ 1 ಗಂಟೆ ಕಾಲ ಅವ್ರನ್ನ ವೆಂಟಿಲೇಟರ್ ಅಲ್ಲಿ
ಅಳವಡಿಸಿ ಅವ್ರಿಗೆ ಚಿಕಿತ್ಸೆ ಕೊಡ್ತಾ ಇದೆ, ಉಸಿರಾಟ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನ್ಯೂಟ್ರಿಷಿಯನ್ ಮತ್ತೆ ಪ್ರೋಟೀನ್ ಕೊರತೆ ಇರೋದ್ರಿಂದ ಅವ್ರಿಗೆ ಪ್ರೋಟೀನ್ ಅಂಶ ಬರ್ತಕ್ಕಂಥ ಮೆಡಿಸನ್ ನ ಕೊಡ್ತಾ ಇದೀವಿ. ಅದನ್ನ ಕೊಟ್ಟಾಗ ಕೆಲವು ಉಸಿರಾಟದ ಸಮಸ್ಯೆ ಉಂಟಾಗ್ತಾ ಇದೆ. ಹೀಗಾಗಿ ಅವರು ಉಸಿರಾಟದ ಸಮಸ್ಯೆಯಿಂದ ಶ್ವಾಸಕೋಶದಲ್ಲಿ ನೀರು ತುಂಬ್ಕೊಂತಾ ಇದೆ, ಅದನ್ನ ನಾವು ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಹೀಗಾಗಿ ಇನ್ನೂ ಸಹ ಚಿಕಿತ್ಸೆ ಮುಂದುವರೆದಿರ್ತಕ್ಕಂಥದ್ದು. ಇನ್ನು ಮಠದ ಆವರಣದಲ್ಲಿ ನೋಡೋದಾದ್ರೆ ಇನ್ನೂ ಸಹ ಪೊಲೀಸ್ ಬಂದೋಬಸ್ತನ್ನ ಒದಗಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಎಲ್ಲಾ ಕಡೆ ಏನು ಪೊಲೀಸರನ್ನ ನಿಯೋಜನೆ ಮಾಡಿ SP ವಂಶೀಕೃಷ್ಣ ನೇತೃತ್ವದಲ್ಲಿ ಪೊಲೀಸರ ತಂಡ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಮಠದಲ್ಲೂ ಸಹ ನೂರಾರು ಭಕ್ತರು ಆಗಮಿಸ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಸಹ ಸ್ವಾಮೀಜಿ ಅವರ ದರ್ಶನಕ್ಕೆ ತೋರಿತಾ ಇದ್ದಾರೆ. ಆದ್ರೆ ಕೆಲವರು ಆಪ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನ್ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಸ್ವಾಮೀಜಿ ಅವರನ್ನ ಆಸ್ಪತ್ರೆಯಿಂದ ಶಿಫ್ಟ್ ಆದ ನಂತರ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು, ಅವರ ಭಕ್ತಾದಿಗಳು ಎಲ್ಲರೂ ಸಹ ಆಗಮಿಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಆತಂಕಗೊಂಡಿದ್ದಾರೆ, ಗೊಂದಲಕ್ಕೀಡಾಗ್ತಾ ಇದ್ದಾರೆ, ಮತ್ತೆ ಸಾಕಷ್ಟು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗಿದೆ ಅನ್ನೋದ್ರ ಬಗ್ಗೆನೂ ಸಹ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ಮಠದಲ್ಲಿ ಯಾರಿಗೂ ಸಹ ಒಳಗಡೆ ಬಿಡ್ತಾ ಇಲ್ಲ. ಕೇವಲ ಆಪ್ತರಿಗಷ್ಟೇನೂ ಸಹ ಕಿರಿಯ ಶ್ರೀಗಳ ಆದೇಶದಂತೆ ಆಪ್ತರ ಅಷ್ಟೇ ಸಹ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಎಕ್ಸಾಕ್ಟ್ಲಿ ಕಿರಣ್, ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ನೀವಾಗ್ಲೇ ಹೇಳ್ತಾ ಇದ್ರಿ ಕಿರಿಯ ಶ್ರೀಗಳು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಮಠದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ನಾಳೆ ಬಹುಶಃ ಶ್ರೀಗಳನ್ನ ದರ್ಶನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತ. ಸೊ ಇದು ಯಾವ ಕಾರಣಕ್ಕಾಗಿ ಹಾಗಾದ್ರೆ ಒಂದಿಷ್ಟು ಇಲ್ಲಿ ವಿಚಾರಗಳನ್ನ ಹಾಗಾದ್ರೆ ಮುಚ್ಚಿಡ್ತಾ ಇದ್ದಾರಾ ಅನ್ನೋ ಒಂದು ಭೀತಿ ಕೂಡ, ಆತಂಕ ಇಲ್ಲಿ ವ್ಯಕ್ತವಾಗ್ತಿದೆ. ಕಿರಣ್, ಖಂಡಿತ ಶರ್ಮಿತಾ, ಏನಂದ್ರೆ ಕಿರಿಯ ಶ್ರೀಗಳನ್ನ ನಾವು ಮಾತಾಡಿಸ್ತಾ ಸಂದರ್ಭದಲ್ಲಿ ಅವರನ್ನ ನಾವು ಕ್ವಶನ್ ಮಾಡ್ದೋ, ಮಕ್ಕಳು ಮತ್ತೆ ಏನ್ ಭಕ್ತಾದಿಗಳೇನಿದ್ದಾರೆ ಇಲ್ಲಿಗೆ ಬರ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಮಂದಿ ಸ್ವಾಮೀಜಿಯವನ್ನ, ಶಿವಕುಮಾರ್ ಸ್ವಾಮೀಜಿಯವನ್ನ ನೋಡ್ಬೇಕು ಅಂತ ಆತೋರಿತಾ ಇದ್ದಾರೆ. ಅವ್ರಿಗೆ ಯಾವಾಗ ದರ್ಶನ ಅವಕಾಶ ಕೊಡಿಸ್ತೀರಾ ಅಂತ ಕೇಳಿದಾಗ ಇವತ್ತು ಸಂಜೆ ಇಲ್ಲ ನಾಳೆಗೆ ನಾವು ಅವಕಾಶ ಕೊಡಿಸ್ತೀವಿ ಅಂತ ಹೇಳಿ ಅವರು ಭಾವುಕರಾಗಿ ಮಠದ ಒಳಗಡೆ ತೆರಳಿರ್ತಕ್ಕಂಥದ್ದು. ಈ ಮಠ ಏನಿದೆ, ಈ ಹಳೆ ಮಠ, ಇಲ್ಲಿ ಅವರ ಸ್ವಾಮೀಜಿ ಅವರನ್ನ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಅಲ್ಲಿ ಅವ್ರಿಗೆ ICU ಮಾದರಿಯಲ್ಲಿ ಒಂದು ಕೊಠಡಿಯನ್ನ ನಿರ್ಮಿಸಿ ಅಲ್ಲೇ ಸಹ ಅವರಿಗೆ ಚಿಕಿತ್ಸೆ ಕೊಡಿಸ್ತಾ ಇದೆ. ಇನ್ನು ನೀವು ನೋಡ್ಬೋದು, ಮಕ್ಕಳು ಎಲ್ಲ ಸಹ ಬಂದು ಇಲ್ಲಿ ನಿಂತಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ದರ್ಶನ ಪಡೆಯೋದಕ್ಕೆ ಏನ್ ಮಠದ ಹಳೆ ಮಠ ಆವರಣದೇನಿದೆ ಅಲ್ಲಿ ಬ್ಯಾರಿಗೇಡ್ಗಳನ್ನ ಅಳವಡಿಸಿದರೆ, ಇಲ್ಲಿ ಮಠದ ಬಳಿ ಮಕ್ಕಳು ಸಹ ಇನ್ನು ಬಂದು, ಈಗ ಎಲ್ಲ ಶಾಲೆ ಮುಗ್ದಿದೆ, ಹೀಗಾಗಿ ಅವರೆಲ್ಲ ಬಂದು ಮಠದ ಆವರಣದಲ್ಲಿ ಹಳೆ ಮಠದ ಆವರಣ ಏನಿದೆ ಅಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿರೋದ್ರಿಂದ ಅವ್ರ ಮಕ್ಕಳು ಅಲ್ಲಿ ಹೋಗೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕಿರಿಯ ಶ್ರೀಗಳು ಹೇಳ್ತಾ ಇದ್ರು. ಇವತ್ತು ಸಂಜೆ ಇಲ್ಲ ನಾಳೆ ಮಕ್ಕಳಿಗೆ ಸ್ವಾಮೀಜಿ ಅವರನ್ನ ದರ್ಶನ ಕಲ್ಪಿಸ್ತೀವಿ ಅನ್ನೋ ಮಾತುಗಳನ್ನ ಕಿರಿಯ ಶ್ರೀ ಹೇಳಿರ್ತಕ್ಕಂಥದ್ದು. ಕಿರಣ್, ಪದೇ ಪದೇ ಸಿದ್ಧಗಂಗಾ ಶ್ರೀಗಳು ಹಠ ಹಿಡಿತಾ ಇದ್ರು. ಪ್ರತಿ ಬಾರಿ ಕೂಡ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಅವ್ರನ್ನ ಸೇರಿಸಿದಾಗ ಈ ಹಠ ಮಾಡ್ತಾನೆ ಇದ್ರು, ಮಠಕ್ಕೆ ನನ್ನನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ನಾನು ಇರಲ್ಲ ಅಂತ. ಈ ಬಾರಿ ಕೂಡ ಅದೇ ಹಠ ಹಿಡಿದಿದ್ರು. ಈಗ ಆಸ್ಪತ್ರೆಯಿಂದ ಮಠಕ್ಕೆ ಯಾಕೆ ಶಿಫ್ಟ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಈ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ. ಕಿರಣ್, ಖಂಡಿತ ಶರ್ಮಿತಾ, ಏನಂದ್ರೆ ಅವರು ಮದ್ರಾಸ್ನಿಂದ ಆಪರೇಷನ್ ಆದ ನಂತರ ಬೆಂಗಳೂರಿಗೆ ಕರ್ತಾ ಇರ್ತಾರೆ. ಬೆಂಗಳೂರಿಂದ ಅವರು ಹಠ ಹಿಡಿದ ನಂತರ ಬೆಂಗಳೂರಿನ ಕರ್ತಂದು ಇಲ್ಲಿಗೆ ಏನು ಮಠಕ್ಕೆ, ಆ ಮಠದ ಆವರಣಕ್ಕೆ ಕರ್ತಾ ಇರ್ತಾರೆ. ಆದ್ರೆ ಸೋಂಕಿನ ಪ್ರಮಾಣ ಹೆಚ್ಚಾಗಿದ್ರಿಂದ ಮತ್ತೆ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸ್ತಾರೆ. ಹೀಗಾಗಿ ರಾತ್ರೋರಾತ್ರಿ ಏನು 3:30 4 ಗಂಟೆ ಸುಮಾರಿಗೆ ಮಠಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಆಪ್ತ ವೈದ್ಯ ಪರಮೇಶ್ ಹೇಳ್ತಾ ಇರ್ತಕ್ಕಂಥದ್ದು, ಮುಖ್ಯವಾಗಿ ಸ್ವಾಮೀಜಿ ಅವರು ಹಠ ಹಿಡಿದ್ರು, ಹಾಗಾಗಿ ನಾವು ಮಠಕ್ಕೆ ಹೋಗ್ಬೇಕು ಅಂತ ಹಠ ಹಿಡಿದ್ರಿಂದ ನಾವು ಅವರನ್ನ ಮಠಕ್ಕೆ ಶಿಫ್ಟ್ ಮಾಡಿದೀವಿ. ಈ ಹಿಂದೆ ಕೆಲವು ಆಕ್ಸಿಜನ್ ಕೊರತೆ ಉಂಟಾಗಿತ್ತು, ಇಲ್ಲಿ ಆಕ್ಸಿಜನ್ ವ್ಯವಸ್ಥೆ ಇರಲಿಲ್ಲ ಮಠದಲ್ಲಿ. ಹೀಗಾಗಿ ಆಕ್ಸಿಜನ್ ವ್ಯವಸ್ಥೆ ಮಾಡಿರೋದ್ರಿಂದ ಇಲ್ಲಿಗೆ ಬಂದು ಎಲ್ಲಾ ರೀತಿ ಆಸ್ಪತ್ರೆಯಲ್ಲಿ ಯಾವ ರೀತಿ ವೈದ್ಯಕೀಯ ಸೌಲಭ್ಯ ಇರುತ್ತೆ ಅದನ್ನೇ ಸಹ ಕೊಡ್ತಾ ಇದೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು. ನಾವು ಪರಮೇಶ್ ಅವರನ್ನ ಬೆಳಗ್ಗೆ ಮಾತಾಡಿಸಿದಾಗ್ಲೂ ಸಹ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ರೀತಿ ಗೊಂದಲ ಇಲ್ಲ, ಯಾರೂ ಸಹ ಭಕ್ತಾದಿಗಳು ಭಯ ಪಡೋದು ಅವಶ್ಯಕತೆ ಇಲ್ಲ. ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಸರಿ, ಆದ್ರೆ ಉಸಿರಾಟದ ಸಮಸ್ಯೆ ಉಂಟಾಗ್ತಾ ಇದೆ. ನ್ಯೂಟ್ರಿನ್ ಕೊರತೆಯಿಂದ ಅವ್ರಿಗೆ ಮೆಡಿಸಿನ್ ಕೊಡ್ತಾ ಇದೀವಿ, ಅದರಿಂದ ಉಸಿರಾಟ ಸಮಸ್ಯೆ ಇದೆ ಹೊರತು ಹಾರ್ಟ್ ಬೀಟ್ ಆಗಿರ್ಬೋದು, ಕಿಡ್ನಿ ಫಂಕ್ಷನ್ ಆಗಿರ್ಬೋದು ಎಲ್ಲ ನಾರ್ಮಲ್ ಆಗಿದೆ. ಹೀಗಾಗಿ ಯಾರು ಆತಂಕ ಪಡೋ ಅಗತ್ಯ ಇಲ್ಲ. ಭಕ್ತಾದಿಗಳೇನು ಮಠಕ್ಕೆ ಬರಬೇಡಿ, ಮನೆಯಲ್ಲೇ ಕೂತು ಪ್ರಾರ್ಥನೆ ಮಾಡಿ ಅನ್ನೋ ಮಾತುಗಳನ್ನ ಪರಮೇಶ್ ಹೇಳ್ತಾ ಇದ್ರು. ಕಿರಣ್, ಹಾಗೆ ಸಂಪರ್ಕದಲ್ಲಿರೇನು ವಿಠಲ್ ಶ್ರೀಗಳ ಆರೋಗ್ಯದ ಸಾಧಕ ಬಾಧಕದ ಬಗ್ಗೆ ಯಾವ ರೀತಿಯಾಗಿ ಅಲ್ಲಿ ಚರ್ಚೆ ನಡೀತಾ ಇದೆ? ಮಠದ ಆವರಣದಲ್ಲಿರ್ಬೋದು, ಜೊತೆಗೆ ಈ ತುಮಕೂರು ನಗರದಲ್ಲಿ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ?
ಶರ್ಮಿತಾ, ಏನು ಈಗಾಗಲೇ ಮಠದ ಆವರಣದಲ್ಲಿ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳಿಂದ ಹಿಡಿದು ಮಠದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಂಪ್ಲಾಯೀಸ್ವರೆಗೂ ಕೂಡ ಶ್ರೀಗಳ ಆರೋಗ್ಯದಲ್ಲಿ ಏನೋ ಭಾರಿ ಮಟ್ಟದಲ್ಲಿ ಏರುಪೇರಾಗಿದೆ. ಆದಷ್ಟು ಬೇಗ ಅವರಿಗೆ ಮತ್ತೊಂದಷ್ಟು ಚಿಕಿತ್ಸೆ ಅವಶ್ಯಕತೆ ಐತೆ ಅಂತ ಹೇಳಿ ಇಲ್ಲಿ ಸುಮ್ಮನೆ ಇವರೇ ಒಂದು ಗಾಳಿ ಮಾತುಗಳನ್ನ ಆಡ್ಕೊಳ್ತಾ ಇರೋದು. ಆದರೆ ಇಲ್ಲಿ ಏನು ಸ್ವತಃ ಶ್ರೀಗಳು ಕೂಡ ಮತ್ತು ವೈದ್ಯರು ಕೂಡ ಸ್ಪಷ್ಟಪಡ್ತಕ್ಕಂಥದ್ದು, ಶ್ರೀಗಳಿಗೆ ಅಂಥ ಸಮಸ್ಯೆ ಏನಿಲ್ಲ, ಆದಷ್ಟು ಬೇಗ ಗುಣ ಆಗ್ತಾರೆ ಅಂತ ಹೇಳಿ ಅವರು ಕೂಡ ಮಾತಾಡ್ಕೊಳ್ತಾ ಇರೋದು. ಆದರೆ ಇಲ್ಲಿ ಏನು ಇಲ್ಲಿಗೆ ಸ್ಥಳಕ್ಕೆ ಬಂದಂಥ ಭಕ್ತಾದಿಗಳು ಆಗಿರ್ಬೋದು ಅಥವಾ ಇಲ್ಲಿನ ಮಠದ ಭಕ್ತಾದಿಗಳು ಅಥವಾ ಇಲ್ಲಿ ಏನು ಪ್ರತಿನಿತ್ಯ ಇಲ್ಲಿ ಏನು ಶ್ರೀಗಳ ದರ್ಶನ ಪಡೆಯೋದಕ್ಕೆ ಮತ್ತೆ ಅವರ ಯಾವಾಗಲೂ ಅವರ ಜೊತೆ ಒಡನಾಡಿಯಾಗಿ ಇರ್ತಾರೆ, ಅವರು ಕೂಡ ಒಂದು ಭಯಭೀತರಾಗಿ ಆತಂಕವಾಗಿ ಮಾತಾಡ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಬಂದಿರೋ ಗೆಸ್ಟ್ಗಳೆಲ್ಲ ಒಂದೊಂದು ರೀತಿಯಲ್ಲಿ ಇನ್ನೊಂದು ಏನು ಆತಂಕ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಹಲವಾರು ಭಕ್ತರಲ್ಲಿ ನಿಜಕ್ಕೂ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ವಿಠಲ್ ಕುಮಾರ್ ಹಾಗೇನೆ ಕಿರಣ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಸಿದ್ದಗಂಗಾ ಮಠಕ್ಕೆ ಎಚ್.ಕೆ. ಪಾಟೀಲ್ ಭೇಟಿಯನ್ನ ನೀಡಿದ್ದು ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ವೇಳೆ ಮಧುಗಿರಿ ಶಾಸಕ ವೀರಭದ್ರಯ್ಯ ಕೂಡ ಹಾಜರಿದ್ದರು. ಬಹುಶಃ ರಾಜ್ಯದ ಪ್ರತಿ ಮೂಲೆಯಿಂದ ಮಕ್ಕಳು ಈ ಮಠದಲ್ಲಿ ಓದ್ತಿರೋದನ್ನು ನಾನು ಭಾಳ ಗಂಭೀರವಾಗಿ ಅವತ್ತು ಗಮನಿಸಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೀನಿ. ಪೂಜ್ಯರ ಆರೋಗ್ಯ ಇನ್ನೂ ಹೆಚ್ಚು ಚೇತರಿಸಲಿ, ಇನ್ನೂ ಹೆಚ್ಚು ಕಾಲ ಅವರು ನಮ್ಮ ಮಧ್ಯದಲ್ಲಿದ್ದು ನಮಗೆ ದರ್ಶನ ಆಶೀರ್ವಾದವನ್ನು ನೀಡಲಿ ಅಂತೇಳಿ. ಇನ್ನು ಇವತ್ತು ಬೆಳಗ್ಗೆ ಮೈಸೂರು ರಾಜಮನೆತನದ ಯುವರಾಜ ಯದುವೀರ್ ಒಡೆಯರ್ ಕೂಡ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ದರ್ಶನವನ್ನ ಪಡೆದರು. ಬಳಿಕ ಮಾತನಾಡಿದ ಯದುವೀರ್ ಒಡೆಯರ್, ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಾಗ ಮಠಕ್ಕೆ ಶಿಫ್ಟ್ ಆಗಿರೋ ಮಾಹಿತಿ ಬಂತು, ಹೀಗಾಗಿ ಅವರ ಆರೋಗ್ಯ ವಿಚಾರಿಸಿ ಆಶೀರ್ವಾದ ಪಡೆಯೋಕೆ ಅಂತ ಬಂದೆ. ಶ್ರೀಗಳು ವಿಶ್ರಾಂತಿಯಲ್ಲಿದ್ದು ಅವರನ್ನ ನೋಡಿ ಆಶೀರ್ವಾದ ಪಡೆದು ಬಂದಿದ್ದೀನಿ ಅಂತ ಹೇಳಿದ್ರು. ನಾವು ಈಗಾಗಲೇ ಬೆಂಗಳೂರು ಬರ್ತಾ ಇದ್ವಿ ಮೈಸೂರಿಂದ, ಸೊ ಅದೇ ಇಲ್ಲಿ ಬಂದು ಗುರುಗಳು ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿ ಮತ್ತು ಅವರ ಆಶೀರ್ವಾದ ಪಡೆದು ಅವ್ರ ಮನೆಯ ಪರವಾಗಿ ಇಲ್ಲಿ ಬಂದು ನಮಗೆ ಒಂದು ಬೆಂಗಳೂರು ಇರಲಿ ಅಂತ ನಾವು ಇಲ್ಲಿ ಅಷ್ಟೇ. ಅವರಿಗೆ ಆದಷ್ಟು ಬೇಗ ಅವರ ಆರೋಗ್ಯವನ್ನು ಉತ್ತಮವಾಗಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತಿಲ್ಲ. ಅವಕಾಶ ಇರಲಿಲ್ಲ ಅಲ್ಲಿ, ಆದರೆ ಇದು ಅದೇ ಅವ್ರ ಆಶೀರ್ವಾದ ಇತ್ತು ಅಷ್ಟೇ. ನಮಗೆ ಇಲ್ಲ, ಅದು ನನ್ನ ಮಠದ ಪ್ರಕಾರ ಅದೆಲ್ಲ ಗೊತ್ತಾಗಬೇಕು. ಅವ್ರ ಆರೋಗ್ಯ ಇದು, ಆದರೆ ಅವರು ನಿದ್ದೆ ಮಾಡ್ತಾ ಇದ್ರು. ನಾನು ಅವ್ರ ಆಶೀರ್ವಾದ ಇತ್ತು. ಇಲ್ಲ, ಏನಿಲ್ಲ, ಬರೀ ಅವರು ಎಲ್ಲ ಅವ್ರ ಆಶೀರ್ವಾದ ಇದು ಮಾಡಕ್ಕೆ ಬಂದಿದ್ವಿ. ಇನ್ನೂ ಮಾತಾಡಿ. ಶ್ರೀಗಳು ತ್ರಿವಿಧ ದಾಸೋಹಿಗಳಂತಾನೆ ಹೆಸರಾದವರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಜೀವನವನ್ನ ರೂಪಿಸಿಕೊಳ್ಳೋಕೆ ಅವಕಾಶವನ್ನ ಮಾಡಿಕೊಟ್ಟವರು. ಅಂತವರು ಇನ್ನೊಂದಿಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಇರಲಿ, ಅವರ ಆಶೀರ್ವಾದ ನಮಗೆಲ್ಲ ಸಿಗಲಿ ಅಂತ ಆಶಿಸ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಹಾಟ್ ನ್ಯೂಸ್ ಪ್ರಸಾರವಾಗುತ್ತೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.